ಎಸ್ ಡಾಕ್ಟರ್, ಚರ್ಮದ ಸಮಸ್ಯೆ ಪ್ರತಿಯೊಬ್ಬರಿಗೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತಲೇ ಹೇಳಬಹುದು. ಅಂದರೆ ಚರ್ಮ ಅಂದರೆ ಪ್ರತಿಯೊಬ್ಬರಿಗೂ ಸೂಕ್ಷ್ಮನೇ. ಸೊ ಅದೇ ಸೂಕ್ಷ್ಮತೆಯಿಂದ ನಾವು ನಮ್ಮ ಚರ್ಮವನ್ನು ಆರೈಕೆ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಸಾಕಷ್ಟು ಮಂದಿ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ ಅಂತಲೇ ಹೇಳಬಹುದು. ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಈ ಸ್ಕಿನ್ ಡಿಸಾರ್ಡರ್ ಬರೋದಕ್ಕೆ ರೀಸನ್ಸ್ ಏನು, ಇದರ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್? ಸ್ಕಿನ್ ಅಂತ ಹೇಳಿದಾಗ ಹಲವಾರು ಒಂದು ಡಿಸಾರ್ಡರ್ಸ್ನ ನಾವು ನೋಡ್ಬೋದು. ಸೊ ರೈಟ್ ಫ್ರಮ್ ಆ್ಯಕ್ನೆ ಅಥವಾ ಪಿಂಪಲ್ಸ್ ಇರ್ಬೋದು, ಅಥವಾ ಕೆಲವ್ರಿಗೆ ಎಕ್ಸಿಮಾ ಇರ್ಬೋದು, ಸೊ ಇನ್ನು ಕೆಲವ್ರಿಗೆ ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಅಂತ ಲಾರ್ಜರ್ ಸ್ಕಿನ್ ಡಿಸಾರ್ಡರ್ಸ್ನ ಕೂಡ ನೋಡ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಅಲರ್ಜಿಕ್ ಆರ್ಟಿಕೇರಿಯಲ್ ರ್ಯಾಷಸ್ನ ಕೂಡ ನೋಡುವಂಥದ್ದು. ಆ್ಯಂಡ್ ಇನ್ನು ಕೆಲವರಲ್ಲಿ ಅಕಾರ್ಡಿಂಗ್ ಟು ದ ಸೀಸನ್ ವೈಸ್ ಅಥವಾ ವೆದರ್ ಚೇಂಜ್ ಆದಂಗೆ ಕೆಲವ್ರಿಗೆ ಎಕ್ಸಿಮಾ ಕಂಡೀಷನ್ಸ್ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಮತ್ತಷ್ಟು ಅಗ್ರವೇಷನ್ ಆಗುವಂಥದ್ದು ಇರ್ಬೋದು. ಸೊ ಇಟ್ ಮೇ ಬಿ ಡ್ಯೂ ಟು ಸೆವರಲ್ ರೀಸನ್ಸ್. ಸೊ ಕೆಲವ್ರಿಗೆ ಡಸ್ಟಿಗೆ ಧೂಳಿಗೆ ಎಕ್ಸ್ಪೋಜರ್ ಆದರೆ ಅವರ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಇನ್ನು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಇಟ್ ವಿಲ್ ಗ್ರೇಟ್ಲಿ ಇಂಪ್ಯಾಕ್ಟ್ ಆನ್ ಸ್ಕಿನ್ ಅಂತ. ಸೊ ಅವ್ರಿಗೆ ಡೆಫಿಷಿಯನ್ಸಿ ಇದ್ದಾಗ, ಸಪೋಸ್ ವಿಟಮಿನ್ ಎ ಡೆಫಿಷಿಯನ್ಸಿ ಅಥವಾ ಇ ಡೆಫಿಷಿಯನ್ಸಿ, ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಸೊ ಆಗಲೂ ಕೂಡ ಹಲವಾರು ಚರ್ಮದ ಕಾಯಿಲೆಗಳು ನೋಡುವಂಥದ್ದು. ಸೊ ಇನ್ನು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಆಯಿಲಿ ಫ್ರೈಡ್ ಐಟಮ್ಸ್ ಕನ್ಸಂಪ್ಷನ್ನ ಮಾಡಿದಾಗ ಸೊ ಕೆಲವರಲ್ಲಿ ಆ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ರೋಗ ಲಕ್ಷಣಗಳು ಸೊ ಹೊರಗಡೆ ಬರುವಂಥದ್ದು, ಎಸ್ಪೆಷಲಿ ಸೊ ಆ್ಯಕ್ನೆ ಅಗ್ರಿವೇಟ್ ಆಗ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಸೋರಿಯಾಸಿಸ್ ಹೆಚ್ಚಾಗುವಂಥದ್ದು. ಸೊ ಫುಡ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಹಲವಾರು ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ, ಲೈಕ್ ಥೈರಾಯ್ಡ್ ಇರುತ್ತೆ. ಸೊ ಅವರಲ್ಲಿ ಡ್ರೈನೆಸ್ ಈಸ್ ಕ್ವೈಟ್ ಕಾಮನ್ ಟು ಸಿ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಡ್ರೈನೆಸ್ ಆಫ್ ದ ಸ್ಕಿನ್ ಆಗೋದ್ರಿಂದ ಸೊ ಇಚ್ಚಿಂಗ್ ಇರ್ಬೋದು, ಅಥವಾ ಸೊ ಅವರಲ್ಲಿ ಪಿಗ್ಮೆಂಟೇಷನ್ ಕಾಣುವಂಥದ್ದು ಸಹಜ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಚರ್ಮದ ಸಮಸ್ಯೆ ಸ್ಟಾರ್ಟ್ ಆದರೆ ಸೊ ಕೆಲವೊಬ್ಬರು ಈಗ ಯಾವುದೋ ಒಂದು ಆ್ಯಡ್ ನೋಡ್ತಾರೆ ಅಥವಾ ಬುಕ್ಸಲ್ಲಿರುತ್ತೆ, ಸೊ ಇದನ್ನು ಹಚ್ಚಿದ್ರೆ ಅಥವಾ ಮನೆ ಮದ್ದುಗಳಿರುತ್ತೆ, ಸೊ ಇದನ್ನು ಹಚ್ಚಿದ್ರೆ ಹೋಗುತ್ತೆ ಅಂತ ಅವರು ಕೂಡ ಇನ್ ಕೇಸ್ ಒಬ್ಬೊಬ್ರಿಗೆ ವರ್ಕ್ ಆಗಿರುತ್ತೆ ಮನೆ ಮದ್ದು ಔಷಧಿ ಅದೆಲ್ಲನೂ. ಕೆಲವೊಬ್ಬರಿಗೆ ಅದು ಹೆಚ್ಚಾಗಿರೋ ನಾವು ಎಕ್ಸಾಂಪಲ್ಸನ್ನು ಕೂಡ ನೋಡಿದ್ದೀರಿ. ಸೊ ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಸ್ಕಿನ್ ಅಂತ ಹೇಳಿದಾಗ ಎಲ್ಲರಲ್ಲೂ ಕಾಳಜಿಯನ್ನು ವಹಿಸೇ ಇರ್ತಾರೆ. ಆ್ಯಂಡ್ ಈಗ ಸ್ಮಾಲ್ ಯಾವುದಾದ್ರು ಸ್ಕಿನ್ ರ್ಯಾಷಸ್ ಬಂದಾಗ, ಸೊ ಆ್ಯಕ್ನೆ ಇರ್ಬೋದು, ಅಥವಾ ಸೊ ಯಾವುದೇ ಒಂದು ಅಲರ್ಜಿಕ್ ರ್ಯಾಷಸ್ ಲೈಕ್ ಎಕ್ಸಿಮಾ, ಆರ್ಟಿಕೇರಿಯಲ್ ರ್ಯಾಷಸ್ ಏನಾದರೂ ಇರ್ಬೋದು. ಸೊ ಅವರೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಸೆಲ್ಫ್ ಮೆಡಿಕೇಷನ್ನ ನೋಡ್ಬೋದು, ಅಥವಾ ಮನೆ ಮದ್ದನ್ನು ಉಪಯೋಗಿಸುವಂಥದ್ದು. ಸೊ ಕೆಲವರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರ್ಬೋದು, ಲೈಕ್ ವಿ ಸಿ 3 ಸ್ಕಿನ್ ಟೈಪ್ಸ್, ಡ್ರೈ ಸ್ಕಿನ್ ಇರ್ಬೋದು, ಆಯಿಲಿ ಸ್ಕಿನ್ ಇರ್ಬೋದು, ಸೊ ಇನ್ನು ಕಾಂಬಿನೇಷನ್ ಸ್ಕಿನ್ ಇರ್ಬೋದು. ಆ್ಯಂಡ್ ಇಫ್ ದ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್, ಸೊ ಅವ್ರಿಗೆ ಮೈಲ್ಡ್ ಕೆಮಿಕಲ್ ಬೇಸ್ಡ್ ಕ್ರೀಮ್ ಯೂಸ್ ಮಾಡಿದಾಗ, ಅಥವಾ ಯಾವುದೇ ರೀತಿ ಅಂಡರ್ಗೋನ್ ಕೆಮಿಕಲ್ ಪೀಲ್ ಟ್ರೀಟ್ಮೆಂಟ್ ಅಥವಾ ಅಡ್ವಾನ್ಸ್ಡ್ ಮೆಡಿಕೇಷನ್ಸ್ ಹಾಕಿದರೂ ಕೂಡ ಸೊ ಅವರಲ್ಲಿ ಅಲರ್ಜಿಕ್ ರ್ಯಾಷಸ್ ಇಮಿಡಿಯೇಟ್ ಆಗಿ ಕಾಣಿಸ್ಬೋದು, ಅಥವಾ ಸ್ಕಿನ್ ಬರ್ನ್ ಆಗೋ ಥರ ಆಗುವಂಥದ್ದು, ಅಥವಾ ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚು. ಸೊ ಹಾಗಾಗಿ ಅವರು ವೈದ್ಯರನ್ನು ಭೇಟಿ ಮಾಡಿ ಸೊ ತದನಂತರ ಮೆಡಿಕೇಷನ್ಸ್ ತಗೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.